ಹೇಳಲಿ ರಾಯನ ನರಬಟ ಮನೆಯಾಗ 360 ಬಂಗಾರ ತಾಟ ಏನು ಹೇಳಲಿ ರಾಯನ ನರಬಟ ಮನೆಯಾಗ 360 ಬಂಗಾರ ತಾಟ ಏನ ಹೇಳಲಿ ರಾಯ ಮನೆಯ ಹಂಗಾರ ತಾಟ ಅವ್ರ ಸಂಕಟ ಬೆನ್ನತ್ತು ಏನ ಹೇಳಲಿ ರಾಯನ ನರಬಟ ಮನೆಯಾಗ 360 ಬಂಗಾರ ತಾಟ 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 ಗೌರವರಾಯನ ನಂಗ ಯಾರಿಲ್ಲೋ ದಿಟ್ಟ ಝಳಕ ಮಾಡಿ ಮನ ಮನ ಗೋತಾರ ಊಟ ಬಾರ ಬಂದಿ ಅಂಗಿ ಮೈಯಾಗ ತೋಟ ಜರದ ಪಟ್ಗ ಸೂತ್ಯರಿಗೆ ಪೇರ ಹಣಿ ಮೇಲೆ ಈ ಬೂತಿ ಹಚ್ಚನ 3 ಬಾತ ಹಣಿ ಮೇಲೆ ಈ ಬೂತಿ ಹಚ್ಚನ 3 ಬಾತ ಹೇಳಲಿ ರಾಯನ ನರಬಟ ಮನೆಯಾಗ 360 ಬಂಗಾರ ತಾಟ ಏನ ಹೇಳಲಿ ರಾಯನ ನರಬಟ ಮನೆಯಾಗ 360 ಬಂಗಾರ ತಾಟ ಬಣ್ಣದ ಚೌಡಿಗೆ ಹೋಗಿ ಹಾಸ್ಯನ ಪವಳಿ ಪಾಟ ರಾಣಿ ರೈತರ ಜೋಡಿ ಆಗನ ಪವಳಿ ಪಾಟ ಆಟ ಸಾಗುವಂದು ಗೌಡಗ ಬಂತು ಸೀಟ ಪಗಡಿ ಆಟಿ ನಂತರ ಯಾವದಿಲ್ದು ಕ್ಯಾಟ ಅಲ್ಲಿಗೆ ಶುರುವಾಯ್ತು ಹೋಗಬಾಟ ಅಲ್ಲಿಗೆ ಶುರುವಾಯ್ತು ಹೋಗದ ದೋಷ ಹೇಳಲು ರಾಯನ ನರಬಟ ಮನೆಯಾಗ 360 ಬಂಗಾರ ತಾಟ ಹೇಳಲು ರಾಯನ ನರಬಟ ಮನೆಯಾಗ 360 ಬಂಗಾರ ತಾಟ ಭಾಗ್ಯದ ಲಕ್ಷ್ಮಿಗೆ ಬಂದಿತ್ತು ಬಿಕ್ಕಟ ಬಣ್ಣದ ಚೌಡಿಗೆ ಹೋಗಿ ನೋಡಳ ಕಣ್ಣ ಮೋಟ 3 ಸರಿ ಕೂಗಿ ಕೂಗಿ ಕರೆದ ಕೆಳಕಿವಿ ಕ್ವಾಟ
ಬರುವಿನ ಹೋಗಂತ ಲಕ್ಷ್ಮಿಗೆ ಹೇಳಿ ಬಿಟ್ಟ ಅಲ್ಲಿ ಕಳಬೈತೋರ ಅಣ್ಣ ಜರುಷ್ಟ ಕಳಬೈತೋರ ಅಣ್ಣ ದುಷ್ಟ ಮನೆಯಾಗ 360 ಬಂಗಾರ ತಾತ ಮನೆಯಾಗ 360 ಬಂಗಾರ ತಾತ ರಾಯಣ ಲಕ್ಷ್ಮಿ ಮ್ಯಾಲ ಇರಲಿಲ್ಲ ಒಂದೇ ನಿಷ್ಠ ಲಕ್ಷ್ಮಿ ಮನೆ ಬಿಟ್ಟು ನಡೆದ ಹಣಿಗೆ ಗಂಟ ವಾಡಕ ಬಂದನ ಗೌಡ ಹಂಬಲ ಗೀಟ ಇದಿ ಮನುಷ್ಯರ ಮುರಿದ ಬಾಗಲು ಚೌಕಟ ತಿಳಿಲಿಲ್ಲ ಅಕ್ಕ ತಂಗರಾಟ ಗೌಡಗ ತಿಳಿಲಿಲ್ಲ ಅಕ್ಕ ತಂಗರಾಟ ಬಂಗಾರ ತಾತ ಮನೆಯಾಗ 360 ಬಂಗಾರ ತಾತ ಲಕ್ಷ್ಮಿ ಮೊದಲೇ ಗೌಡಾಗ ಹೇಳ್ಯಾಳು ಫಸ್ಟ್ ನಾ ಎಂದೆಂದಗದಿಲ್ಲ ವಾಚನಕ ಭ್ರಷ್ಟ ಬಂಗಾರ ತಾತ ಅಲ್ಲ ಹೊಂಟವ ಮನಿ ಬಿಟ್ಟ ಒಂದು ಉಳಿಲಂತ ತಿಳಿತನ ಮುರಿದ ಸಿಕ್ತೋ ಕಂಡ ಇಷ್ಟ ಮಾಡುವುದಕ್ಕಾಗಿ ಹಾಕ್ಯಾಳ ಲಕ್ಷ್ಮಿ ಪಾರ್ಟ ಮಾಡುವುದಕ್ಕಾಗಿ ಹಾಕ್ಯಾಳ ಲಕ್ಷ್ಮಿ ಪಾರ್ಟ ಮನೆಯಾಗ 360 ಬಂಗಾರ ತಾತ ಮನೆಯಾಗ 360 ಬಂಗಾರ ತಾತ ಚರ್ಚನೂರು ಶೇರದ ರಾಯಣ ನಿಷ್ಠಾಂತ ಚಾಣಕ ರಾಯಣ ಸಂಸಾರ ಬಾಲು ಘಾಟ ಗಂಜಿ ಕುಡಿಬೇಕಾದಿಲ್ಲ ಹಿಡಿ ಹಿಟ್ಟ ಗೌಡರ ಮನಿ ಮಲ್ದಿ ಮನ ಕೈತು ಪೇಟ ಮದುವಂಡ ಕವಿ ಮಾಡಿ ಹಿಂಗೆ ಹಾಡುದು ಹೊಂಟ ಹಿಂದ ಭಾಳ ಮಂದಿದ ಹಾರಿ ಹೋಗ್ಯದ ಹೊಂಟ ಮನೆಯಾಗ 360 ಬಂಗಾರ ತಾತ ಮನೆಯಾಗ 360 ಬಂಗಾರ ತಾತ ಚರ್ಚನೂರು ಶೇರದ ರಾಯಣ ನಿಷ್ಠಾಂತ ಚಾಣಿಕ ರಾಯಣ ಸಂಸಾರ ಆಯ್ತು ಬಾಲು ಘಾಟ ಗಂಜಿ ಕುಡಿಬೇಕಾದಾರಿಲ್ಲೋ ಹಿಡಿ ಹಿಟ್ಟ ಗೌಡರ ಮನಿ ಮಲ್ದಿ ಮನ ಕೈತು ಪೇಟ ಮದುವಂಡ ಕವಿ ಮಾಡಿ ಹಿಂಗೆ ಹಾಡು ತಂಡ ಹಿಂದ ಭಾಳ ಮಂದಿ ಹಾರಿ ಹೋಯವ ಹೊತ್ತ ಮನೆಯಾಗ 360 ಬಂಗಾರ ತಾತ ಮನೆಯಾಗ 360 ಬಂಗಾರ ತಾತ ಹೇಳ 360 ಮನೆಯಾಗ 360 ಬಂಗಾರ ತಾತ ಹೇಳ 360 ಮನೆಯಾಗ
360 ಬಂಗಾರ ತಾತ ಮನೆಯಾಗ 360 ಬಂಗಾರ ತಾತ ಮನೆಯಾಗ 360 ಬಂಗಾರ ತಾತ. ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರೆ ಮಹಾತ್ಮರು ಸಾಧುರು ಸತ್ಪುರುಷರು ಆಗಬೇಕಾಗಿದ್ರೆ ತಮ್ಮ ಶರೀರನ್ನ ಯಾವ ತ್ಯಾಗ ಮಾಡ್ಯಾನ ಪರೋಪಕಾರ ಸಲುವಾಗಿ ಅವ ಮಾತ್ರ ನಿಜವಾದ ಸಂತ ನಿಜವಾದ ಸಾಧು ಆಗ್ಯಾರ. ಹೆಂಗೆ ಹೇಳುದದ ಇಲ್ಲಿ ಮಾತತ್ ಕೇಳಿದ್ರೆ ಹೆಂಗ್ ಹೇಳ್ಬೇಕಂತೀರಪ್ಪ? ಈಗ ಊದಿನ ಕಡ್ಡಿ ಅದ, ಆ ದೇವ್ರ ಮುಂದಿನ ಹಚ್ಚಿ ಬೆಳಗ್ತೇವ್. ಹೌದು, ಊದಿನ ಕಡ್ಡಿ ಬೆಳಗ್ತೇವತ್ತಂದ್ರೆ ಏನದ್ರಿ? ತನ್ನ ಶರೀರನ್ನ ಸುಟ್ಟುಕೊಂಡು ಏನು ಮಾಡ್ತದ? ಇನ್ನೊಬ್ಬರಿಗೆ ಸುವಾಸನೆಯನ್ನು ಕೊಡ್ತಾದ, ಸುಗಂಧದ ವಾಸನೆಯನ್ನು ಕೊಡ್ತಾದ. ಹೌದು ಹೌದು. ಏನು? ಊದಿನ ಕಡ್ಡಿ. ಅಂತ ಗುಣ ಊದಿನ ಕಡ್ಡಿ ಬಲ್ಲ ಅದ. ಹೌದು. ನಾವು ನೀವು ಆಗಿ ಮನುಷ್ಯ ಜನ್ಮಕ್ಕೆ ಹುಟ್ಟಿ ಏನು ಮಾಡ್ಬೇಕತ್ತೀರಿ? ಶಿವರಾಮ ಮಾಸ್ತರ್ ಹೇಳಿದ್ರಲ್ರಿ ನೋಡ್ರಿ, ಮಕ್ಕಳಾದ ಮ್ಯಾಗ ಮೊಮ್ಮಕ್ಕಳ ಚಿಂತೆ, ಮೊಮ್ಮಕ್ಕಳಾದ ಮ್ಯಾಗ ಮೊಮ್ಮಕ್ಕಳ ಚಿಂತೆ. ಹೌದು ಹೌದು. ಹಿಂಗ ಗಳಿಸೋ ಚಿಂತೆಗೆ ಇದ್ದೇವೆ ನಾವು. ಈ ಮಾನವ ಜನ್ಮ ಹೆಂಗ ಹೊಂಟದ? ಗಳಿಸೋದ್ರಾಗ ನಂದು ಅನ್ನೋದ್ರಾಗ ಎರತ್ತು ಹೊಂಟದ, ಎರತ್ತು. ಹೌದು ಹೌದು. ಯಾವಾಗ ನಾವು ಅದನ್ನ ಮರೆತು ಗುರುವಿನ ಕಡೆ ಗುರುನಾಥನ ಕಡೆ ಲಕ್ಷ್ಯ ಇಡ್ತೇವಿ, ಅವಾಗ ಮಾತ್ರ ಮನುಷ್ಯ ಜನ್ಮ ಹುಟ್ಟಿದ ಸಫಲ ಅಂತ ಹೇಳ್ತಾರೆ. ಯಾರಾದ್ರೂ ಹಿಂಗ ಯಾರಾಗ್ಯಾರಪ್ಪ? ಬಾಗಲಕೋಟೆ ಲಡ್ಡು ಮುತ್ತಿ ಆಗಿ ಹೋದ್ರು. ಹೌದು ಹೌದು. ಹೌದಲ್ರಿ? ಹೌದು. ನಿತ್ಯ ದಿಗಂಬರ ಬಚ್ಚಲ ರೊಜ್ಜಿನ ನೀರು ಕುಡಿದಾಗಿ ಹೋದ್ರು. ಹೌದು. ನಮ್ಮ ಅರಿಕೇರಿ ಸಿದ್ದಪ್ಪ ಮಹಾರಾಜರಾದ್ರು, ಲಚ್ಚಾನ ಸಿದ್ಧಲಿಂಗ ಮುತ್ತವರಾದ್ರು. ಹೌದು. ಮುಗಳು ಕೂಡಿ ಎಲ್ಲ ಲಿಂಗ ಮಹಾರಾಜರಾದ್ರು. ಅವ್ರೆಲ್ಲರೂ ಹೆಂಗ್ ದುಡ್ದಾರ? ಪೂಜ್ಯ ಮಧುಗೊಂಡೇಶ್ವರ ಮಹಾರಾಜರಾದ್ರು. ಹೌದು ಹೌದು. ಸಿದ್ದೇಶ್ವರ ಬುದ್ಧಿಜಿ ಅಪ್ಪಾಜಿಗಳಾದ ಆಗಿ ಹೋದ್ರು. ಹೌದಾ? ಹೌದ್ರಪ್ಪ. ಇವರು ಎಲ್ಲರ ಸಲುವಾಗಿ ಜನ್ಮ ಎತ್ತದ್ರಪ್ಪ ಅಂತ ಕೇಳಿದ್ರೆ ಪರೋಪಕಾರ ಸಲುವಾಗಿ ಎತ್ತಾರ. ಹೌದು ಹೌದು. ನಿಮ್ಮ ಉದ್ಧಾರ ಮಾಡೋ ಸಲುವಾಗಿ, ಉದ್ಧಾರ ಮಾಡೋ ಸಲುವಾಗಿ. ಹೌದು. ಅದಕ್ಕೆ ಹೆಂಗ ಲಡ್ಡು ಮುತ್ತಿ ಅವತಾರ ತೊಟ್ಟ ಅಂತಕ್ಕಂಥದ್ದು ಒಂದು 4 ನುಡಿ ಚಾಲ ಮರಿಲಾರ್ದನೆ ಹೊಸ ಹೊಸ ಕ್ಯಾಲಿ ಹಾಡಬೇಕಾಗಿದ್ರು ಕೂಡ ಒಂದು ಅದ್ಭುತದ ಆಗ್ತದೆ ಗೌಡ್ರ. ಹೆಚ್ಚು ಕಡಿಮೆ ಆಗ್ತದೆ, ಕಡಿಮೆ ಆಗ್ತದೆ. ಹೌದು. ಇದನ್ನೊಂದು ಸ್ವಲ್ಪ 4 ನುಡಿ ಚಾಲ ನಿಮ್ಮ ಮುಂದೆ ಪ್ರತಿಪಾದನ ಮಾಡಿ ಮುಂದೆ ಮಂಗಲಕ ಅಣು ಮಾಡಿಕೊಡ್ಬೇಕು. ಯಾಕಂತ ಕೇಳಿದ್ರೆ ನಾನು ತಮ್ಮ ಊರಾಗ ಬಹಳ ಕಾರ್ಯಕ್ರಮ ಕೊಟ್ಟೇನೆ ನಾ ಇಲ್ಲಿ. ಹೌದು ಹೌದು. ಇಷ್ಟು ಥೋಡೆ ಮಂದಿ ಇರ್ತಿತ್ತಿಲ್ಲ, ಬಹಳ ಜನ ಇರ್ತಿದ್ರಿ ಅಳಾಗ. ಈಗ ಯಾಕೋ ಯಾರಿಗೂ ನಿಮ್ಮದು ಕರ್ಮೋ ಏನು ನಮ್ಮ ಶಿವರಾಮ ಮಾಸ್ತರದು ನಮ್ಮದು ಕರ್ಮೋ ಅನ್ನೋ ತಿಳಿಲಾರ್ದಂಗೆ ನನಗೆ. ಹೌದು ಹೌದು. ಹೌದಲ್ಲ? ಹೌದು. ಅದಕ್ಕೆ ನನಗೆ